ಓಕೆ ಸೊ ಸೆಟ್ಸ್ ಇಂದ ವೆನ್ ಡಯಾಗ್ರಾಮ್ ಕಲಿಯೋಣಾಗ ವೆನ್ ಡಯಾಗ್ರಾಮ್ ನೋಡಿ ಫಸ್ಟ್ ಎ ಯೂನಿಯನ್ ಬಿ, ಎ ಆರ್ ಬಿ ಅಂತ. ಎ ಅಥವಾ ಬಿ ಅಲ್ಲಿ ಇರ್ಬೋದು, ಎಲಿಮೆಂಟ್ಸ್ ಎಲ್ಲಿ ಇದಾವೆ ಎ ಅಥವಾ ಬಿ, ಎ ಅಲ್ಲಿ ಇರ್ಬೋದು ಅಥವಾ ಬಿ ಅಲ್ಲಿ ಇರ್ಬೋದು. ಅದನ್ನ ಏನ್ ಮಾಡ್ತೀವಿ ಈ ತರ ಬರ್ತೀವಿ ಎ ಯೂನಿಯನ್ ಬಿ. ಸೊ ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ ಅಂತ ಅರ್ಥ. ಓಕೆ ಈಗ ನೋಡಿ ನೆಕ್ಸ್ಟ್ ಎ ಯೂನಿಯನ್ ಬಿ ಈ ತರ ಬರ್ತೀವಿ. ನೆಕ್ಸ್ಟ್ ಎ ಅಂಡ್ ಬಿ, ಎ ಅಂಡ್ ಬಿ ಇಸ್ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ. ಎ ಇಂಟರ್ಸೆಕ್ಷನ್ ಬಿ ಇಸ್ ಅಂದ್ರೆ ಎ ಇರಲ್ಲೂ ಇರಬೇಕು ಮತ್ತೆ ಬಿ ಅಲ್ಲಿ ಇರಬೇಕು. ಓಕೆ ಎ ಇರಲ್ಲೂ ಇರಬೇಕು ಮತ್ತೆ ಬಿ ಅಲ್ಲಿ ಇರಬೇಕು. ಆ ಎಲ್ಲಿ ಶೇಡ್ ಮಾಡಬೇಕು ರೀಜನ್ ಇಲ್ಲಿ, ಈ ರೀಜನ್ ಅಲ್ಲಿ ನೋಡಿ ಎ ಎಲಿಮೆಂಟ್ಸ್ ಇರ್ತವೆ ಮತ್ತೆ ಬಿ ಅಲ್ಲಿ ಎಲಿಮೆಂಟ್ಸ್ ಇರ್ತವೆ. ಎರಡರಲ್ಲೂ ಇರೋ ಕಾಮನ್ ಎಲಿಮೆಂಟ್ಸ್ ನ ಇಲ್ಲಿ ಬರೀತೀವಿ ನಾವು. ಸೊ ದಟ್ ಇಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ ಅಥವಾ ಎ ಅಂಡ್ ಬಿ ಅಂತ ಹೇಳಿದ್ವಿ. ಓಕೆ ಅದೇ ತರ ನೆಕ್ಸ್ಟ್ ಏನಿದೆ ನಮಗೆ ಎ ಮೈನಸ್ ಬಿ. ಎ ಮೈನಸ್ ಬಿ ಇಸ್ ನಥಿಂಗ್ ಬಟ್ ವಾಟ್ ಎ ಮೈನಸ್ ಬಿ ಅಂತಂದ್ರೆ ಸೊ ನಾವೇನ್ ಮಾಡ್ಬೇಕು ಎ ಅಲ್ಲಿ ಬಿ ನ ಕಳೆದು ಬಿಡೋದು. ಓಕೆ ಎ ನಲ್ಲಿ ಏನ್ ಮಾಡ್ಬೇಕು ಬಿ ನ ಕಳೆದು, ಇದು ಎ ಸೆಟ್ ಹೌದಾ ಅಲ್ಲ. ಓಕೆ ಎ ಸೆಟ್ ಅಲ್ಲಿ ಬಿ ನ ತೆಗೆದ್ಬಿಡಿ, ಬಿ ನ ತೆಗೆದ್ಬಿಟ್ರೆ ಏನು ಉಳಿತೆ, ಇಷ್ಟು ಉಳಿತಾ. ಸೊ ದಿಸ್ ಇಸ್ ವಾಟ್ ಎ ಮೈನಸ್ ಬಿ. ಎ ಮೈನಸ್ ಬಿ ನಾವು ಏನಂತ ಹೇಳ್ತೀವಿ, ಎ ಮೈನಸ್ ಬಿ ವಿ ಕ್ಯಾನ್ ಆಲ್ಸೋ ಕಾಲ್ ಇಟ್ ಆಸ್ ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ, ಎ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಕರಿತೀವಿ. ಅದೇ ತರ ಇಲ್ಲಿ ನೋಡಿ ಬಿ ಮೈನಸ್ ಎ. ಈಗ ಬಿ ಸೆಟ್ ಇದೆ ಅಂತ ಅನ್ಕೊಳ್ಳಿ, ಈ ಬಿ ಸೆಟ್ ಅಲ್ಲಿ ಏನ ತೆಗೆದ್ಬಿಡು, ಬಿ ಸೆಟ್ ಅಲ್ಲಿ ಏನ್ ಮಾಡ್ಬೇಕು ಏನ ತೆಗೆದ್ಬಿಡಿ, ಇದು ಬಿ ಸೆಟ್ ಇದಾ ಎ ತೆಗೆದ್ಬಿಡಿ, ಉಳಿಯೋದೇ ನಮ್ಗೆ ಇದು. ದಿಸ್ ಇಸ್ ವಾಟ್ ಬಿ ಮೈನಸ್ ಎ ಅಂತ ಅರ್ಥ. ಓಕೆ ದಿಸ್ ಇಸ್ ಎ ಮೈನಸ್ ಬಿ ಆಯ್ತು, ಇದು ಬಿ ಮೈನಸ್ ಎ ಆಯ್ತು. ಓಕೆ ಅದೇ ತರ ಇದಾದ್ಮೇಲೆ ನಾವೇನ್ ಕಲಿಯೋಣ ಅಂದ್ರೆ ಎ ಡ್ಯಾಶ್. ಓಕೆ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೆಟ್ ಅಲ್ಲಿ. ಓಕೆ ಯೂನಿವರ್ಸಲ್ ಸೆಟ್ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಎ ಡ್ಯಾಶ್ ಇಸ್ ನಥಿಂಗ್ ಬಟ್ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ ಕಳೆದು ಬಿಡು. ಯೂನಿವರ್ಸಲ್ ಸೆಟ್ ಅಂದ್ರೆ ಯಾವ್ದು, ಇದು ಕಂಪ್ಲೀಟ್ ಬಾಕ್ಸ್ ನ, ಈ ಕಂಪ್ಲೀಟ್ ಬಾಕ್ಸ್ ನ ಏನಂತೀವಿ ಯೂನಿವರ್ಸಲ್ ಸೆಟ್ ಅಂತೀವಿ. ಓಕೆ ಇದನ್ನ ಏನಂತೀವಿ ಯೂನಿವರ್ಸಲ್ ಸೆಟ್ ಅಂತೀವಿ. ಅದೇ ತರ ಅದರಲ್ಲಿ ಯೂನಿವರ್ಸಲ್ ಸೆಟ್ ನ ಇದನ್ನ ಕಳೆದು ಬಿಡು, ಇದು ಯೂನಿವರ್ಸಲ್ ಸೆಟ್ ಹೌದಲ್ಲ ಕಂಪ್ಲೀಟ್ ಆಗಿ. ಅದರಲ್ಲಿ ಏನ ಕಳೆದು ಬಿಡಿ, ಏನ ಕಳೆದು ಬಿಟ್ರೆ ಏನಾಗುತ್ತೆ ನಮ್ಗೆ ಇಷ್ಟು ಬರುತ್ತೆ. ದಿಸ್ ಈಸ್ ವಾಟ್ ಎ ಡ್ಯಾಶ್ ಅಂತ ಅರ್ಥ. ಅಂದ್ರೆ ಎ ಡ್ಯಾಶ್ ಅಂದ್ರೆ ಮೀನಿಂಗ್ ಏನು, ಎ ಬಿಟ್ಟು ಉಳಿಕಿದ್ದೆಲ್ಲ ಅಂತ ಅರ್ಥ, ಎ ಬಿಟ್ಟು ಉಳಿಕಿದ್ದೆಲ್ಲ ಶೇಡ್ ಮಾಡಿ. ಓಕೆ ದಿಸ್ ಇಸ್ ವಾಟ್ ಎ ಡ್ಯಾಶ್ ಅಂತ ಅರ್ಥ. ಓಕೆ ಇದಾಯ್ತಾ, ಇದಾದ್ಮೇಲೆ ನೆಕ್ಸ್ಟ್ ನೋಡಿ ಏನಿದೆ ನಮಗೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್. ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಇದ್ರ ಮೀನಿಂಗ್ ಏನಂದ್ರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂದ್ರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಇಸ್ ನಥಿಂಗ್ ಬಟ್ ನಮಗೆ ಯೂನಿವರ್ಸಲ್ ಸೆಟ್ ಅಲ್ಲಿ ಏನ್ ಮಾಡಬೇಕು ಎ ಯೂನಿಯನ್ ಬಿ ಕಳೆದು ಬಿಡಬೇಕು. ಓಕೆ ಯೂನಿವರ್ಸಲ್ ಸೆಟ್ ಏನೇನು ಮಾಡಬೇಕು ಎ ಯೂನಿಯನ್ ಬಿ ಕಳೆದು ಬಿಡಬೇಕು. ಓಕೆ ಕಂಪ್ಲೀಟ್ ಆಗಿ ಯೂನಿವರ್ಸಲ್ ಸೆಟ್ ಹೌದಲ್ಲ, ಎ ಯೂನಿಯನ್ ಬಿ ಅಂದ್ರೆ ಇದು ತೆಗೆದುಬಿಡಿ. ಓಕೆ ಇದು ತೆಗೆದುಬಿಡಿ, ಇದು ತೆಗೆದು ಉಳಿದ್ರೆ ಇಷ್ಟು ಉಳಿತು. ಓಕೆ ನಮ್ಗೆ ಇಷ್ಟು ಉಳಿತು ನೋಡಿ, ಯೂನಿವರ್ಸಲ್ ಸೆಟ್ ನ ಎ ಯೂನಿಯನ್ ಬಿ ತೆಗೆದುಬಿಟ್ರೆ ಉಳಿತು ಇಷ್ಟು ಉಳಿತು. ಸೊ ದಿಸ್ ಇಸ್ ವಾಟ್ ಎ ಯೂನಿಯನ್ ಬಿ ಅಂತ. ಓಕೆ ನಮ್ಗೆ ಇಷ್ಟ ಆಯ್ತು ಎ ಯೂನಿಯನ್ ಬಿ ಆಯ್ತಾ. ಅದೇ ತರ ನಾವು ಎ ಇಂಟರ್ಸೆಕ್ಷನ್ ಬಿ ನೋಡಿ, ಎ ಇಂಟರ್ಸೆಕ್ಷನ್ ಬಿ ಅಂದ್ರೆ ನಥಿಂಗ್ ಬಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಓಕೆ ಇನ್ನೊಂದು ನೋಡಿ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಯು ಕ್ಯಾನ್ ಆಲ್ಸೋ ರೈಟ್ ಆಸ್ ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್. ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಅಂತ ಕೊಟ್ಟರು ಇದನ್ನೇ ಬರೀಬೇಕು ನಾವು. ಓಕೆ ಅದೇ ತರ ನಾವು ಜಸ್ಟ್ ಸಿ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್, ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಫಸ್ಟ್ ಏನ್ ಮಾಡಿ ಎ ಇಂಟರ್ಸೆಕ್ಷನ್ ಬಿ ಕಂಡು ಇಟ್ಕೊಳ್ಳಿ. ಎ ಇಂಟರ್ಸೆಕ್ಷನ್ ಬಿ ಇದು ಬಿಟ್ಟು ಉಳ್ಕಿದ್ದೆಲ್ಲ ಅಂತಿದ್ರು. ಓಕೆ ಇದು ಬಿಟ್ಟು ಉಳ್ಕಿದ್ದೆಲ್ಲ ಅದು ಬಿಟ್ಟು ಬಿಡಿ, ಇದು ಬಿಟ್ಟು ಉಳ್ಕಿದ್ದೆಲ್ಲ ಏನ್ ಬರ್ತದೆ ಇಷ್ಟು ಬರ್ತದೆ ಪ್ಲೇಸ್. ಓಕೆ ಅದು ಬಿಟ್ಟು ಉಳ್ಕಿದ್ದೆಲ್ಲ ಅಂದ್ರೆ ಇಷ್ಟು ಬರ್ತದೆ ನೋಡಿ. ಓಕೆ ದಿಸ್ ಇಸ್ ವಾಟ್ ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್. ಎ ಇಂಟರ್ಸೆಕ್ಷನ್ ಬಿ ಹೋಲ್ ಡ್ಯಾಶ್ ಯು ಕ್ಯಾನ್ ಆಲ್ಸೋ ರೈಟ್ ಆಸ್ ಎ ಡ್ಯಾಶ್ ಯೂನಿಯನ್ ಬಿ ಡ್ಯಾಶ್ ಅಂತ. ಓಕೆ ದಿಸ್ ರೈಟ್ ಡೌನ್.